ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನೇಮಕವಾದ ದೇವರ ವಾಕ್ಯದ ಭಾಗವು ಶ್ರೀ ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ ವಚನ 5ರಿಂದ 7ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆಯಿಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ದೇವರು ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಜೊತೆಯಲ್ಲಿ ಕ್ರಿಸ್ಮಸ್ ಸೀಸನ್ನ ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ. ನಾವು ಆಚರಿಸುವ ಕ್ರಿಸ್ಮಸ್ ಆಚರಣೆಗೆ ಮೂಲ ಕಾರಣವೇ ಯೇಸು ಕ್ರಿಸ್ತನು. ಆತನಿಲ್ಲದೆ ಕ್ರಿಸ್ಮಸ್ಗೆ ಅರ್ಥವೇ ಇಲ್ಲ. ಈಸ್ ದ ರೀಸನ್ ಫಾರ್ ದಿಸ್ ಸೀಸನ್. ಓದಿಕೊಂಡಂತ ವಾಕ್ಯ ಭಾಗದಲ್ಲಿ 4 ಸಂಗತಿಗಳನ್ನು ನಾವು ಗಮನಿಸಬಹುದು. ಮೊದಲನೇದಾಗಿ, ಆತನು ಲೋಕಕ್ಕೆ ಬೆಳಕಾಗಿ ಬಂದಿದ್ದಾನೆ. ಎರಡನೆಯದಾಗಿ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ. ಮೂರನೆಯದಾಗಿ, ಈಗ ನಾವುಗಳು ಕತ್ತಲಲ್ಲಿ ನಡೆಯದೆ ಬೆಳಕಿನಲ್ಲಿ ನಡೆಯುವವರಾಗಿರಬೇಕು. ನಾಲ್ಕನೆಯದಾಗಿ, ಯೇಸುವಿನ ರಕ್ತವು ಸಕಲ ಪಾಪಗಳಿಂದ ನಮ್ಮನ್ನು ಶುದ್ಧ ಮಾಡುತ್ತದೆ ಎಂಬುದಾಗಿ. ಯೇಸು ಲೋಕಕ್ಕೆ ಬೆಳಕಾಗಿ ಬಂದಿದ್ದಾನೆ. ಆತನು ಕೇವಲ ಭೌತಿಕವಾಗಿ ಬೆಳಕಾಗಿ ಮಾತ್ರವಲ್ಲ, ಆತ್ಮಿಕ ಬೆಳಕಾಗಿ. ಯಾಕೆ ಯೇಸು ಬೆಳಕಾಗಿ ಈ ಲೋಕಕ್ಕೆ ಬಂದನು ಅಂದರೆ, ಲೋಕವು ಸಂಪೂರ್ಣವಾಗಿ ಕತ್ತಲೆಯಲ್ಲಿ ಮುಳುಗಿತ್ತು. ಆದ ಕಾರಣ ಯೇಸು ಬೆಳಕಾಗಿ ಬರುವಂತ ಅವಶ್ಯಕತೆ ಇತ್ತು. ಕತ್ತಲೆ ಅಂತಂದರೆ ಪಾಪ ಮತ್ತು ಆಧ್ಯಾತ್ಮಿಕ ವಿಷಯಗಳ ಅಜ್ಞಾನವನ್ನು ಸೂಚಿಸುವಂಥದ್ದಾಗಿದೆ. ಈ ಕತ್ತಲೆ ಹೋಗಿಸಬೇಕಾದರೆ ಬೆಳಕಿನ ಅವಶ್ಯಕತೆ ಇತ್ತು. ಆ ಬೆಳಕೆ ಯೇಸು ಕ್ರಿಸ್ತನು. ಬೆಳಕು ಪರಿಶುದ್ಧತೆ ಮತ್ತು ಸತ್ಯವನ್ನು ಸೂಚಿಸುವಂಥದ್ದಾಗಿದೆ. ಬೆಳಕು ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 16ನೇ ವಚನ, ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 32ನೇ ವಚನ, ಯೋಹಾನ 1:4-5ನೇ ವಚನ, ಯೋಹಾನ 3ನೇ ಅಧ್ಯಾಯದ 19ರಿಂದ 20ನೇ ವಚನ. ಹೀಗೆ ಅನೇಕ ದೇವರ ವಾಕ್ಯಗಳಲ್ಲಿ ಯೇಸು ಕ್ರಿಸ್ತನು ಬೆಳಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಲೋಕದಲ್ಲಿ ಬಹಳಷ್ಟು ದುಷ್ಟತನವಿದೆ, ಲೋಕದಲ್ಲಿ ಪಾಪ ತುಂಬಿಕೊಂಡಿದೆ. ಆದರೆ ಯೇಸು ಕ್ರಿಸ್ತನಲ್ಲಿ ಆ ಯಾವ ಪಾಪವಾಗಲಿ ಕತ್ತಲಾಗಲಿ ಸ್ವಲ್ಪ ಮಾತ್ರವೂ ಕೂಡ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ.
ದೇವರು ಅದನ್ನು ಯಾವ ವಿಧದಲ್ಲಿಯೂ ಕೂಡ ಕತ್ತಲೆಯನ್ನ ಅಥವಾ ಪಾಪವನ್ನ ಸಮ್ಮತಿಸುವಂತವನಲ್ಲ. ಆತನು ಸಂಪೂರ್ಣವಾಗಿ ಪರಿಶುದ್ಧನು ಮತ್ತು ಮಹಿಮೆಯಲ್ಲಿ ವೈಭವಿತವಾಗಿ ಶುದ್ಧನಾಗಿದ್ದಾನೆ. ಯೆಶಾಯ 6:3 ನಾವು ಅದನ್ನ ಕಾಣಬಹುದು. ಮೊದಲನೆಯದಾಗಿ ಆತನು ಲೋಕಕ್ಕೆ ಬೆಳಕಾಗಿ ಬಂದಿದ್ದಾನೆ, ಕಾರಣ ಲೋಕವು ಕತ್ತಲೆಯಲ್ಲಿತ್ತು. ಎರಡನೆಯದಾಗಿ ಆತನಲ್ಲಿ ಯಾವುದೇ ಕಾರಣಕ್ಕೂ ಪಾಪವಾಗಲಿ ಕತ್ತಲೆಯಾಗಲಿ ಇಲ್ಲ, ಕಾರಣ ಆತನು ಪರಿಶುದ್ಧನು. ಮೂರನೆಯದಾಗಿ ಯೇಸು ಕ್ರಿಸ್ತನನ್ನು ನಂಬಿಕೊಂಡಂತ ನಾವುಗಳು ಕತ್ತಲೆಯಲ್ಲಿ ನಡೆಯದ ಹಾಗೆ ಬೆಳಕಿನ ಕಡೆಯಲ್ಲಿ ನಡೆಯುವಂತವರಾಗಬೇಕು. ಹಾಗಾದ್ರೆ ನಾವು ಅನುಸರಿಸಬೇಕಾಗಿರುವಂಥದ್ದು ಬೆಳಕನ್ನೇ ಹೊರತು ಕತ್ತಲನ್ನಲ್ಲ. ಕಾರಣ ಕತ್ತಲೆಯಲ್ಲಿದ್ದಂಥ ನಮ್ಮನ್ನ ಯೇಸು ಕ್ರಿಸ್ತನು ಬೆಳಕಾಗಿ ಲೋಕಕ್ಕೆ ಬಂದು ಬೆಳಕಿನ ಕಡೆಗೆ ನಡೆಸಿದ ಮೇಲೆ ನಾವು ಬೆಳಕನ್ನೇ ಅನುಸರಿಸಬೇಕು ವಿನಃ ಯಾವುದೇ ಕಾರಣಕ್ಕೂ ಕತ್ತಲನ್ನಲ್ಲ. ಜೋಯಿಷರು ಬೆಳಕಾಗಿ ಜನಿಸಿದ ಯೇಸು ಕ್ರಿಸ್ತನನ್ನು ನೋಡಲು ಯಾವ ರೀತಿಯಾಗಿ ನಕ್ಷತ್ರದ ಬೆಳಕನ್ನು ಅನುಸರಿಸಿದರೋ ಅದೇ ರೀತಿಯಾಗಿ ನಾವುಗಳು ಕೂಡ ಬೆಳಕಾಗಿರುವಂತ ಯೇಸು ಸ್ವಾಮಿಯನ್ನ ಅನುಸರಿಸಬೇಕು, ಆತನನ್ನೇ ಹಿಂಬಾಲಿಸಬೇಕು. ನಮ್ಮ ನಡೆ, ನುಡಿ, ಕ್ರಿಯೆ, ಮಾತು, ನೋಟ ಪ್ರತಿಯೊಂದು ಕೂಡ ಯೇಸು ಕ್ರಿಸ್ತನ ಹಾಗೆಯೇ ಇರಬೇಕು ವಿನಃ ಕತ್ತಲಾಗಿ ಅಲ್ಲ. ನಾಲ್ಕನೆಯದಾಗಿ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನ ನಿವಾರಣೆ ಮಾಡಿ ನಮ್ಮನ್ನ ಶುದ್ಧಿ ಮಾಡುತ್ತದೆ ಎಂಬುದಾಗಿ. ಇನ್ನು ಅದೆಷ್ಟೋ ಜನರು ಇವತ್ತಿನ ದಿನಗಳಲ್ಲಿ ಕತ್ತಲಲ್ಲಿಯೇ ಜೀವಿಸ್ತಾ ಇದ್ದಾರೆ. ಅದೆಷ್ಟೋ ಜನರಿಗೆ ಬೆಳಕಿನ ಅನುಭವವೇ ಇಲ್ಲ. ಇನ್ನು ಅದೆಷ್ಟೋ ಗ್ರಾಮಗಳಿಗೆ ಆ ಬೆಳಕು ಹೋಗ್ಲಿಲ್ಲ. ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ಲವೇ? ಅನೇಕ ನಶಿಸಿ ಹೋಗುವಂತಹ ಆತ್ಮಗಳಿಗೆ ಯೇಸು ಕ್ರಿಸ್ತನ ಬೆಳಕಾಗಿ ಜನಿಸಬೇಕಾಗಿದೆ. ತಿಳಿದಿರುವಂತವರು ತಿಳಿದುಕೊಳ್ಳಬೇಕಾಗಿದೆ. ಯೇಸು ಕ್ರಿಸ್ತನಾಗಲೇ ನರಾವತಾರ ಹುಟ್ಟಿ ಬಂದು ರಕ್ಷಣೆ ಮಾಡಿದ್ದಾಗಿದೆ. ಆದರೆ ಇನ್ನೂ ಅನೇಕ ಆತ್ಮಗಳಲ್ಲಿ, ಅನೇಕ ಜನರ ಜೀವಿತಗಳಲ್ಲಿ ಯೇಸು ಕ್ರಿಸ್ತನು ಜನಿಸಲಿಲ್ಲ. ಆ ಬೆಳಕು ಲೋಕಕ್ಕೆ ಬಂದನು. ಅನೇಕರಿಗೆ ನಾವು ಆ ಬೆಳಕನ್ನ ಪರಿಚಯಿಸೋಣ, ಕತ್ತಲೆಯಲ್ಲಿ ಇರುವಂತವರಿಗೆ ತಿಳಿಸೋಣ. ಆಗ ಜನರು ಬೆಳಕಿನ ಕಡೆ ನಡೆಯುವಂತವರಾಗಿದ್ದಾರೆ. ಆ ಬೆಳಕು ನಮ್ಮ ಮಧ್ಯದಲ್ಲಿ ಜನಿಸಿ ಬಂದಿದೆ. ನಾವು ಆತನ ನಮ್ಮೊಳಗೆ ಬರಮಾಡಿಕೊಂಡವರಾಗಿ ನಾವು ಆತನ ಹಾಗೆ ಜೀವಿಸುತ್ತಾ ಪರಿಶುದ್ಧರಾಗಿ ಆತನಿಗಾಗಿ ಸಾಕ್ಷಿಯಾಗಿ ನಿಂತುಕೊಳ್ಳಬೇಕಾಗಿದೆ. ದೇವರು ತಾನೇ ವಾಕ್ಯ ಭಾಗವನ್ನ ಆಶೀರ್ವದಿಸಲಿ. ಬನ್ನಿರಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು, ನೀತಿವಂತನು, ನಿಷ್ಕಳಂಕನಾಗಿರುವಂತ ನಮಗೋಸ್ಕರವಾಗಿ ಜನಿಸಿ ಬಂದಂತ ಯೇಸುವೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಯವರೆಗೂ ವಾಕ್ಯದೊಟ್ಟಿಗೆ ಮಾತನಾಡಿದ್ದೀರಿ, ನಿಮಗೆ ಸ್ತೋತ್ರ. ಕರ್ತನೆ, ಈ ಕ್ರಿಸ್ಮಸ್ ಸೀಸನ್ಗೆ ಕಾರಣ ಕೇವಲ ನೀನು ಸ್ವಾಮಿ. ನೀನು ಈ ಲೋಕಕ್ಕೆ ಜನಿಸಿ ಬರದೆ ಹೋಗಿದ್ರೆ ಈ ಸಂಭ್ರಮಾಚರಣೆಗಳು ಇರುವುದಕ್ಕೆ ಸಾಧ್ಯವೇ ಇರುತ್ತಾ ಇರಲಿಲ್ಲ. ನಮ್ಮ ಪಾಪಗಳಿಗೋಸ್ಕರವಾಗಿ ನೀನು ತ್ಯಾಗವನ್ನು ಮಾಡದೆ ಹೋಗಿದ್ರೆ ಈ ದಿನ ನಮ್ಮ ಸಂತೋಷಕ್ಕೆ ಕಾರಣವೇ ಇರುತ್ತಾ ಇರಲಿಲ್ಲ. ಕರ್ತನೆ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಮುಖ್ಯವಾಗಿ ಈ ದಿನ ಎಲ್ಲಾ ನಮ್ಮ ಸೇವಾದಾನಿಗಳನ್ನ, ಈ ದಿನ ಯಾರ್ಯಾರು ಈ ವಾಕ್ಯವನ್ನು ಆಲಿಸಿಕೊಳ್ಳುತ್ತಾ ಇದ್ದಾರೋ ಪ್ರತಿಯೊಬ್ಬ ದಿನ ಮುದ್ದು ಮಕ್ಕಳನ್ನ ನಾವು ನಿಮ್ಮ ಮಕ್ಕಳು ಒಪ್ಪಿಸಿಕೊಡುತ್ತೇವೆ. ಪ್ರತಿಯೊಬ್ಬರಿಗೆ ಬೇಕಾದಂತ ಆರೋಗ್ಯ, ಬಲ, ಕೃಪೆಯ ಸಮಾಧಾನ ಅನುಗ್ರಹಿಸಿಕೊಡು. ಈ ಕ್ರಿಸ್ಮಸ್ ಸೀಸನ್ ನಿನ್ನ ಮಕ್ಕಳಿಗೆ ಎಲ್ಲರಿಗೂ ಬೇಕಾದಂತ ಶಾಂತಿ, ಕೃಪೆ, ನೆಮ್ಮದಿ, ಆರೋಗ್ಯವನ್ನು ದಯಪಾಲಿಸಬೇಕಾಗಿ ಬೇಡಿಕೊಳ್ಳುವಂತವರಾಗಿದ್ದೇನೆ. ದೇವರೇ, ಅಷ್ಟು ಮಾತುಗಳದೆ ದೇವರೇ, ಈ ನಿನ್ನ ಬೆಳಕನ್ನ ನಾವು ಅನೇಕರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯಾಸ ಪಡಲಿಕ್ಕಾಗುವಂತೆ, ಈ ಕ್ರಿಸ್ಮಸ್ ಸೀಸನ್ ನಲ್ಲಿ ಅನೇಕರಿಗೆ ಶುಭ ವರ್ತಮಾನವನ್ನ ಸಾರುವಂತೆ ದೇವರೇ ನಮ್ಮನ್ನ ಬಲಪಡಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಈ ದಿನ ಯಾರಾದರೂ ಹುಟ್ಟುಹಬ್ಬಗಳನ್ನ, ವಿವಾಹ ವಾರ್ಷಿಕೋತ್ಸವಗಳನ್ನ ಕಂಡಿರುವುದಾದರೆ ಎಲ್ಲರಿಗೂ ಬೇಕಾದಂತ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಅನುಗ್ರಹಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಶುಭವು, ಕೃಪೆಯು ನಮ್ಮನ್ನು ಯಾವಾಗಲೂ ಹಿಂಬಾಲಿಸಲಿಕ್ಕಾಗುವಂತೆ ಸಹಾಯ ಮಾಡಿ ಎಂದು ಬೇಡಿಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿದ್ದು ನಾವು ರಚಿಸುತ್ತಾ, ನಮ್ಮ ರಕ್ಷಕನು, ಒಡೆಯನು, ಪ್ರಾಣಪ್ರಿಯನಾಗಿರುವಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ ಆ ದೇವರೇ, ಆಮೆನ್. ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿಯೂ, ಯೇಸು ಕ್ರಿಸ್ತನ ಕೃಪೆಯೂ, ಪವಿತ್ರಾತ್ಮನ ಮಧುರವಾದ ಅನ್ಯೋನ್ಯತೆಯು ನಮ್ಮೆಲ್ಲರ ಸಂಗಡ ಈ ಕ್ರಿಸ್ತ ಜಯಂತಿಯ ಮಾಸದುದ್ದಕ್ಕೂ ಸದಾ ನೆಲೆಯಾಗಿರಲಿ. ಆಮೇನ್.